ನನಗೆ ನೆಗೆಯೂ ಬರುತ್ತಿದೆ ನನಗೆ ನೆಗೆಯೂ ಬರುತ್ತಿದೆ ಓ ರಾಮ ನಗೆಯೂ ಬರುತ್ತಿದೆ ನನಗೆ ನಗೆಯೂ ಬರುತ್ತಿದೆ ಓ ದೇವ ನಗೆಯೂ ಬರುತ್ತಿದೆ ನನಗೆ ನಗೆಯೂ ಬರುತ್ತಿದೆ. ಹಾಡೇ ಆಗಿರಲಿ ಅಥವಾ ಕಥನ ಗೀತೆ ಅಂದರೆ ನೆರೇಟಿವ್ ಸಾಂಗ್ಸ್ ಇಂಥದ್ದೇ ಆಗಿರಲಿ ಅಥವಾ ವಾದ್ಯಗಳನ್ನು ಉಪಯೋಗಿಸಲಿ, ಧ್ವನಿ ಪ್ರಭಾವಗಳನ್ನು ಉಪಯೋಗಿಸ್ತೀವಿ. ಪ್ರತಿಯೊಂದು ಕೂಡ ಇಲ್ಲಿ ಸಂಗೀತ ಏನು ಉಪಯೋಗಿಸ್ತೀವಿ ಅದಕ್ಕಿಂತ ಭಿನ್ನವಾಗಿರಬೇಕು. ಸಂಗೀತದಲ್ಲಿ ಮಾತ್ರ ಅಲ್ಲ, ಇನ್ನು ಬೇರೆ ಏನು ಅವ್ರಿಗೆ ರಿಚುವಲ್ ಆಗಲಿ, ರಿಚುವಲ್ಲಿ ಚಂಡೆ ಹೇಗೆ ಉಪಯೋಗಿಸ್ತಾರೆ, ರಿಚುವಲ್ಲಿ ಡೋಲ್ ಹೇಗೆ ಉಪಯೋಗಿಸ್ತಾರೆ, ರಿಚುವಲ್ಲಿ ತಾಳೆ ಹೇಗೆ ಉಪಯೋಗಿಸ್ತಾರೆ, ಎಲ್ಲಕ್ಕಿಂತ ಭಿನ್ನ ಆಗಬೇಕು. ಈ ಕಂಸಾಳೆಯಲ್ಲಿ ಕಂಚಿನ ತಾಳವನ್ನು ಹೇಗೆ ಉಪಯೋಗಿಸ್ತಾರೆ ಅದೇ ನಾವು ಇಲ್ಲಿ ಉಪಯೋಗಿಸುವಾಗ ನಾಟಕರಾಗಿ ಉಪಯೋಗಿಸಿದಾಗ ಅದು ಭಿನ್ನವಾಗಿರಲೇಬೇಕಾಗತ್ತೆ. ಯಾಕೆ ಅದು ನಾಟಕದ ಅಗತ್ಯ. ಆ ದೃಷ್ಟಿಯಿಂದ ರಂಗ ಸಂಗೀತಕ್ಕೆ ಯಾವ ಶಾಸ್ತ್ರ ಇಲ್ಲ, ಯಾವ ಕೋಡಿಫಿಕೇಶನ್ ಇಲ್ಲ, ಅದು ಸ್ವಯಂ ಸಿದ್ಧವಾದದ್ದು, ರಂಗಕ್ಕೆ ಸಿದ್ಧವಾದ್ದು, ನಾಟಕಕ್ಕೋಸ್ಕರನೇ ಸಿದ್ಧಪಡಿಸಿದ್ದಂತು. ಆ ನಾಟಕಕ್ಕೋಸ್ಕರ ಪಡಿಸ್ತಾ ಇದ್ದೀವಿ ಅಂತ ಅಂದಾಗಲೇ ರಂಗ ಸಂಗೀತಕ್ಕೆ ಒಂದು ಅರ್ಥ ಬರೋದು. ಇಲ್ಲಂದ್ರೆ ಯಾರು ಬೇಕಾದ್ರೆ ಸಂಗೀತ ಮಾಡ್ಬೋದು ಅಂತ ಆಗುತ್ತೆ. ಆದರೆ ರಂಗದಲ್ಲಿ ಇರೋರೇ ಸಂಗೀತ ಮಾಡೋಕ್ಕೆ ಸಾಧ್ಯ. ಆಗ ಸಂಗೀತ ಬರಬೇಕು ಅಂತಿಲ್ಲ, ಸಂಗೀತನ ಅರ್ಥ ಮಾಡ್ಕೊಂಡ್ರೆ ಸಾಕು, ಅಂದರೆ ಅಪ್ರಿಸಿಯೇಷನ್ ಇದ್ರೆ ಸಾಕು ಸಂಗೀತದ ಬಗ್ಗೆ. ಈಗ ಮುಖ್ಯವಾಗಿ ಬರೋ ವಿಷಯ, ನಾವು ಸಂಗೀತ ಉಪಯೋಗ ಹೇಗೆ ಮಾಡ್ತೀವಿ ಅಂತ. ಹೆಚ್ಚಾಗಿ ಸಂಗೀತ ಉಪಯೋಗ ಮಾಡೋದು ಟ್ರೆಡಿಷನಲ್ ಆಗಿ ಮತ್ತು ಈಗ ಮಾಡಬೇಕಾದ ಅಂತಂದರೆ, ಒಂದು ಯಾವಾಗಲೂ ಯಾವುದೇ ಕಾರ್ಯಕ್ರಮ ಶುರುವಾಗಲಿ ಮೊದಲು ಸಂಗೀತ ಇರುತ್ತೆ. ಅದು ಮೊದಲ ಹಳೆ ಕಾಲದ ಕಂಪ್ನಿಗಳೆಲ್ಲ ಒಂದು ಏನೋ ದೇವರ ಪ್ರಾರ್ಥನೆ ಆಗ್ತಿತ್ತು, ಪರದೆ ಹಿಂದೆ ಹಾಡ್ತಿದ್ರು. ಮತ್ತು ಪೂರ್ವ ರಂಗದಲ್ಲಿ ಕಂಪ್ನಿಯಲ್ಲಿ ಕೂಡ ಒಂಥರ ಯಾವುದೋ ಒಂದು ಪ್ರಾರ್ಥನೆ ಇರ್ತಿತ್ತು. ಈಗ ಪ್ರಾರ್ಥನೆ ಇಲ್ದಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಸೌಂಡೋ, ಯಾವುದೋ ಒಂದು ಮ್ಯೂಸಿಕ್ ಪ್ಯಾಟರ್ನೋ ಅಥವಾ ಮ್ಯೂಸಿಕ್ ಯಾವುದೋ ಪೀಸೋ ಅದು ಏನೋ ಮಾಡಿ ಹಾಕಿ ಹಾಕ್ತೀವಿ. ಯಾಕೆಂದರೆ ಆಡಿಯನ್ಸ್ಗೆ ಎಚ್ಚರಗೊಳಿಸ್ಕೋಸ್ಕರ. ಥರ್ಡ್ ವೆಲ್ ಹೊಡೆದಾಗ ಎಚ್ಚರ ಆಗ್ತಾರೆ ನಿಜ, ಬಟ್ ಈಗ ಮೂಡ್ ಬರಬೇಕು. ಆ ನಾಟಕಕ್ಕೆ ಸಂಬಂಧಪಟ್ಟ ಮೂಡ್ ಬರೋದಕ್ಕೋಸ್ಕರ ಒಂದು ಬಸ್ತಾ. ಆದರೆ ನಾಟಕಕ್ಕೆ ನೇರವಾಗಿ ನಾಟಕ ಸಂಬಂಧ ಇಲ್ಲ. ನಾಟಕದ ಕಥೆ, ವಸ್ತು, ಇಂಟರ್ಪ್ರಿಟೇಷನ್ಗೆ ಈ ಆರಂಭ ಸಂಗೀತ ಅಥವಾ ಯೋಕೇಟಿವ್ ಮ್ಯೂಸಿಕ್ ಅಂತ ಹೇಳಿದ್ರೆ ಅಷ್ಟು ಸಂಬಂಧ ಇಲ್ಲ. ಆದರೆ ಇದು ಬೇಕಾಗುತ್ತೆ. ಇದು ಒಂದು ರೀತಿಯ ಸಂಗೀತ ರಂಗ ಸಂಗೀತ ಉಪಯೋಗ. ಎರಡನೇದು ಲಿಂಕ್ ಮ್ಯೂಸಿಕ್, ಬ್ರಿಡ್ಜ್ ಮ್ಯೂಸಿಕ್ ಅಂತಾರೆ. ಇದು ಫಿಲ್ಮ್ದಲ್ಲಿ ತುಂಬ ಬರುತ್ತೆ, ನಾಟಕದಲ್ಲಿ ತುಂಬ ಇತ್ತು. ನಮ್ಮ ಅಮೆಚೂರಲ್ಲಿ ಇನ್ನೊಂದು ಥರದಲ್ಲಿ ಬ್ರಿಡ್ಜ್ ಅದು. ಯಾಕಂದರೆ ಅವನು ಇನ್ನೊಬ್ಬ ತಯಾರಾಗುವವರೆಗೆ ಕಂಪ್ನಿಗಳಲ್ಲಿ ಕೂಡ ಸೆಟ್ ತಯಾರಾಗುವವರೆಗೆ ಆ ಬ್ರಿಡ್ಜ್ ಮ್ಯೂಸಿಕ್ ಬೇಕಾಗ್ತಿತ್ತು. ಆದರೆ ಇದು ಕೂಡ ಒಂದು ಉಪಯೋಗವಾದ್ದು. ಯಾಕಂದರೆ ಆಡಿಯನ್ಸ್ ಬೋರ್ ಮಾಡಬಾರ್ದು, ಕೂತ್ಕೊಂಡ ಮೇಲೆ ಅವ್ರ ಕೊನೆಯವರೆಗೂ ಅವರು ಇಲ್ಲಿಗೆ ಗಮನ ಕೊಡಬೇಕು ಅಂತ. ಇಲ್ಲದ್ರೆ ಆ ಅಟೆನ್ಷನ್ ಹೊರಟೋಗ್ಬಿಟ್ರೆ ನಮ್ಮ ರಂಗವೇ ಪ್ರಯೋಗವೇ ವ್ಯರ್ಥ ಆಗ್ಬೋದು. ಯಾಕೆಂದರೆ ಸುಬ್ಬಣ್ಣವ್ರು ಹೇಳಿದ್ರಲ್ಲ, ಇದು ನಾಟಕದವ್ರು ಬಹಳ ಇಂಡಿಸಿಪ್ಲಿನ್ಡ್ ಅಂತ, ನಾಟಕ ಮಾಡೋರೆಲ್ಲ ಇಂಡಿಸಿಪ್ಲಿನ್ಡ್ ಅಂತ. ನಾನು ಹೇಳಿದ್ಕೆ ಹೌದು, ನಾಟಕದವ್ರು ಇಂಡಿಸಿಪ್ಲಿನ್ ಯಾಕೆಂದರೆ ನೋಡೋರನ್ನ ಡಿಸಿಪ್ಲಿನ್ ಮಾಡೋಕ್ಕೋಸ್ಕರ ಅಂತ. ಇನ್ನು ಮೂರನೇದು ಅಂದರೆ ಡೆಕೋರೇಟಿವ್ ಮ್ಯೂಸಿಕ್ ಅಂತ ಹೇಳೋದು, ಅಲಂಕರಣೆ. ಅಂದರೆ ರಾಜ ಬಂದಾಗ ಧಮ್ 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 ತಾರ ತರ ಇದು ಮೂಲ ಕಥೆಗೇನು ಸಂಬಂಧ ಇಲ್ಲ. ಇದು ಕೂಡ ಅಷ್ಟು ದೀರ ಇಲ್ಲ, ಬಟ್ ಒಂದು ಡೆಕೋರೇಟಿವ್ ಆಗಿ ಬರುತ್ತೆ. ರಾಜ ಬರ್ತಿದ್ದಾನೆ, ಅವ್ರ ಮುಂದೆ ಕಾಲಾಳುಗಳು ಅವ್ರು ಬರ್ತಿದ್ದಾರೆ, ಪತಾಕ ಹಿಡ್ಕೊಂಡು ಬರ್ತಿದ್ದಾರೆ. ಇದು ಇಂಥದ್ದು ಡೆಕೋರೇಟಿವ್ ಮ್ಯೂಸಿಕ್ ಅಂತ ಹೇಳಿದ್ದು. ಈಗ ಕೈಲಾಸಂನವರು ಅವರ ನಮ್ಮ ಕಂಪ್ನಿಯಲ್ಲಿ ಮೊದಲು ಪ್ರತಿಯೊಬ್ಬನೂ ಒಬ್ಬ ಹಾಡ್ತಾನೆ. ರಾಜ ತಾನು ಮೊದಲು ಹಾಡಿಬಿಟ್ಟು, ಮಂತ್ರಿ ಈಗ ನೀನು ನಿನ್ನ ರಾಜ್ಯಭಾರ ಹೇಗೆ ನಡೀತಿಂದ ಹೇಳು ಹೇಳೈ ಅಂತ ಶುರು ಮಾಡ್ತಾನೆ ಅಂತ ಅವ್ನು ತಮಾಷೆ ಮಾಡಿದ್ದಾರೆ. ಅಂದರೆ ಮೊದಲು ಹಾಗಿತ್ತು, ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹಾಡಬೇಕಾಗ್ತಿತ್ತಲ್ಲ. ಅದು ಪೈಪು ಇದಕ್ಕೆ ತಾನು ತೊಗೊಂಡಿದ್ದು, ಆ ಪೈಪ್ ಯೂಸ್ ಮಾಡಲೇಬೇಕು. ಆ ಥರದಲ್ಲಿ ಅದು ಅಲಂಕರಣೆ ಮ್ಯೂಸಿಕ್ ಅಂತ. ಆಮೇಲೆ ಕೆಲವು ಕಡೆ ನಮ್ಮ ಜಾನಪದಗಳಲ್ಲಿ ನಾಟಕಗಳು ಕೂಡ ಉಪಯೋಗಿಸ್ತೀವಿ. ಈಗ ಹಿಪ್ಪೋಲಿಟಸ್ ಕೂಡ ಯೂಸ್ ಮಾಡಿದ್ದೀವಿ. ಅದೇ ಒತ್ತು, ಅದೊಂಥರ ಇದು ಆಘಾತ ಕೊಡೋದು. ಯಕ್ಷಗಾನದಲ್ಲಿ ಯಾವಾಗಲೂ ಗೊತ್ತಾರೆ, ನಾನು ಈಗಲೇ ಧ್ವಂಸ ಮಾಡ್ತೇನೆ ಟಡಾಡಮ್, ಜೊತೆಲಿ ಚಂಡೆ ಬರುತ್ತೆ. ಅದು ಒಂದು ರೀತಿಯಲ್ಲಿ ಎಂಫಸೈಸ್ ಮಾಡುವಂಥದ್ದು. ಇಲ್ಲಿಗೆ ನಾಟಕ ಹತ್ತಿರವಾಗುತ್ತಾ ಹೋಗುತ್ತೆ. ಇಲ್ಲಿಂದ ಅಲಂಕರಣೆ ಆದಮೇಲೆ ಅದು ನಾಟಕ ಬೇಕಾದ ಹಾಗೆ ಬರುತ್ತೆ. ಹೆಚ್ಚಿನ ನಮ್ಮ ಉಪಯೋಗ ಅಂದರೆ ನಮ್ಮಲ್ಲಿ ಮಾಡೋದು ಸಂಗೀತನ ಉಪಯೋಗಿಸೋದು ಮೂಡ್ ಮ್ಯೂಸಿಕ್ ಅಂತಲೇ. ನಾವು ಮೂಡಾತ್ಮರು. ಆ ಥರದಲ್ಲಿ ಮೂಡು ನಮಗೆ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಎಷ್ಟು ರೂಢಿಗಳು, ಎಷ್ಟು ಟ್ರೆಡಿಷನ್ನು, ಎಷ್ಟು ಕ್ಲೀಶೆಗಳಿವೆ ಅಂತಂದರೆ ಅದು ಈಗ ರೇಡಿಯೋದಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಬೆಳಗಾಯಿತು ಅಂದರೆ ಮೊದಲು ಮೋಹನ ಹಾಡ್ತಿದ್ರು, ಅದೇ ಒಂದು ಅಥವಾ ಬಿಬಾಸೋ ಹೇಳಪ್ಪ ಮಗುವೆ ಅಂತ, ಅದು ಬೆಳಗಾಯಿತು ಅಂತ ಅರ್ಥ ಆಗುತ್ತೆ. ಈಗ ಸ್ವಲ್ಪ ಚೇಂಜ್ ಮಾಡಿದಾಗ ಏನು ಮಾಡ್ತಾರೆ, ಮತ್ತೆ ಅದು ಕ್ಲೀಶ್ ಆಗಿದೆ, ಪಕ್ಷಿಗಳ ಧ್ವನಿ ಚಿಲಿಪಿ ಅಂತ ಬೆಳಗಾಯಿತು. ಆಗ ಅದು ಅಥವಾ ಯಾವುದೋ ಒಂದು ಗೊಲ್ಲನ ಧ್ವನಿ, ಇವೆಲ್ಲ ಒಂದು ಕ್ಲೀಶೆಗಳಾಗಿದೆ.
ಆದರೆ ಮೂಡ್ ಮ್ಯೂಸಿಕ್ ನಮ್ಮಲ್ಲಿ ಭಾಳ ಸ್ಟ್ರಾಂಗ್ ಇದು. ಇವತ್ತು ಫಿಲ್ಮೇ ಆಗಲಿ ಅಥವಾ ಡಾಕ್ಯುಮೆಂಟ್ರಿ ಆಗಿರಲಿ, ಸಿನಿಮಾ ಆಗಿರಲಿ, ಮೂಡ್ ಮ್ಯೂಸಿಕ್ಕು ಹೆಚ್ಚೆಚ್ಚು ಉಪಯೋಗಿಸ್ತಾ ಇರ್ತೀವಿ. ಅದು ಅದೇ ಕ್ಲೀಶ್ ಆಗಿದೆ ಅಂತ ಅದಕ್ಕೆ ಹೇಳಿದ್ದು. ಅಂದರೆ ದುಃಖ ಆದರೆ ತೋಡಿ, ಅದೇ ದುಃಖ ಆದರೆ ವಾದ್ಯ ಕೊಡೋದ ಬಗ್ಗೆ ಕೂಡ ಭಾಳ ಎಚ್ಚರಿಕೆ ಇರ್ತಾರೆ. ಇಲ್ಲಿ ಯಾವುದನ್ನು ಉಪಯೋಗಿಸ್ಬೇಕು, ಇಲ್ಲಿ ಸಿತಾರ್ ಉಪಯೋಗಿಸ್ಬೋದು ಅಥವಾ ವಾಯ್ಲೇನು ಟ್ವೀ ಅಂತ ಉಪಯೋಗಿಸಿದ್ರೆ ಇಲ್ಲಿ ಮೂಡ್ ಸರಿ ಹೋಗುತ್ತೆ. ಹಾಗೇನೆ ಕೆಲವರು ಆ್ಯಂಟಿ ಮ್ಯೂಸಿಕ್ಕು ಅಲ್ಲ, ಇದು ಆ್ಯಂಟಿ ಮೂಡ್ ಮಾಡ್ತಾರೆ. ಅದು ನಮ್ಮ ಭಕ್ತಿಯಿಂದ ಕಲಿಬೇಕು ಹೇಗೆ ಆ್ಯಂಟಿ ಮೂಡ್ ಮಾಡ್ತಾನೆ ಅಂತ. ಈಗ ಇವ್ರದ್ದು ಪ್ರಸನ್ನ ಅವ್ರದ್ದು ನಾಟಕ, ಅದು ಭಕ್ತಿ ನಾಟಕದ ಸ್ವಲ್ಪ ಆಧಾರದ ಮೇಲೆ, ಆಧಾರ ಅಂದರೆ ಒಂದು ಐಡಿಯಾ ಅಷ್ಟೇ. ಅದು ಹುತ್ತಾವ ಬಡಿದ್ದಾರೆ. ಅಲ್ಲಿ ರಾಜ ಸತ್ತೋಗ್ತಾನೆ. ರಾಜ ಸತ್ತೋದಾಗ ನಮ್ಮ ರಾಜ ಸತ್ತಾನಲ್ಲ ಅಂತ ಹಾಡಿದ್ದು. ಆದರೆ ರಾಜನ ಬಗ್ಗೆ ಅಲ್ಲಿ ನಮಗೆ ಕರುಣೆ ಬೇಕಿಲ್ಲ ಅಲ್ಲಿ. ಯಾಕೆ ರಾಜ ಅವನು ರೋಗಿ ರಾಜ, ಸರಿಯಾಗಿ ಅವನಿಗೆ ಆಡಳಿತ ನೋಡ್ಸೋಕೆ ಬರೋಲ್ಲ. ಅದಕ್ಕೆ ಆದರೆ ರಾಜ ಅರಮನೆಯಲ್ಲಿ ದರ್ಬಾರದಲ್ಲಿ ಯಾವಾಗಲೂ ಒಂದು ಟ್ರೆಡಿಷನ್ ಇರುತ್ತೆ, ಏನು ಮಾಡಿದ್ರು ಒಂದು ಮ್ಯೂಸಿಕ್ ಹಾಕಬೇಕು ಅಂತ. ನಮ್ಮಲ್ಲಿ ಈಗ ಹೇಗೆ ಮೊದಲು ಭಜನೆ ಆಗಿತ್ತು ರಘುಪತಿ ರಾಜಾರಾಮ್, ಈಗ ರೇಡಿಯೋಲಿ ಕೇಳಿದ ಕೂಡಲೇ ಯಾರು ಸತ್ರಪ್ಪ ಅಂತ ಕೇಳ್ತೀವಿ. ಅಂದರೆ ಅದು ಸಾವಿನ ಸಂಗೀತಕ್ಕೂ ರಘುಪತಿಗೂ ಹೇಗೆ ಸಂಬಂಧ ಬೆಳೆದು ಬಿಡ್ತು ನೋಡಿ. ರಾಜ ಸತ್ತಾನಲ್ಲ ರಿಗಮಗ ರಿಗರಿಸ, ಇದು ತುಂಟುತನ ಬೇಕು ಅಂತಲೇ. ಯಾಕಂದರೆ ಅವ್ನು ಸತ್ಯದ ಕರುಣೆ ಬೇಕಿಲ್ಲ ಅಲ್ಲಿ. ಆದರೆ ಆ ಕ್ಲಾಸಿಕಲ್ ಇದ್ದಾರೆ, ಅಲ್ಲಿ ಸತ್ತ ಮೇಲೆ ಅಳೋರು ಕೂಡ ಹೀಗೆ ದುಡ್ಡು ತೊಗೊಂಡು ಅಳೋರಲ್ವಾ. ಅಫ್ಘಾನಿಸ್ತಾನ ಹೇಳ್ತಾರಲ್ಲ, ಅವನು ಹುಟ್ಟಿದಾಗ ಅಳ್ತಾರಂತೆ, ಸತ್ತಾಗ ನಗ್ತಾರಂತೆ, ನಗಬೇಕಂತೆ. ಅದು ನಗೋಕ್ಕಾಗೋಲ್ಲ, ಅದಕ್ಕೋಸ್ಕರ ಬಾಡಿಗೆ ಕೊಟ್ಟು ಅಳಿಸ್ತಾರೆ, ಬಾಡಿಗೆ ಕೊಟ್ಟು ನಗಿಸ್ತಾರೆ. ಆ ಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರ ಇದು ಒಂಥರ ಆ್ಯಂಟಿ ಮೂಡು ಅಂತ ಹೇಳ್ಬೋದು. ಆಮೇಲೆ ಆ್ಯಕ್ಷನ್ ಮ್ಯೂಸಿಕ್ ಅಂತೇಳಿ, ಇದರಲ್ಲಿ ಇತ್ತೀಚೆಗೆ ಬಂದಿದ್ದು, ನಾಟಕಕ್ಕೆ ಬಂದಿದ್ದು, ಫಿಲ್ಮ್ನಿಂದ ಬಂದಿದೆ ಚೇಸಿಂಗ್ ಮ್ಯೂಸಿಕ್ ಅಂತ. ಚೇಸಿಂಗ್, ಒಬ್ಬ ಇಬ್ಬರನ್ನ ಹಿಂಬಾಲಿಸಿದ್ರೆ ಆ ಮ್ಯೂಸಿಕ್ ಕಂಟಿನ್ಯೂಸ್ ಟಕ್ 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 ಅಂತ ಮ್ಯೂಸಿಕ್ ಬರ್ತಲೇ ಇರುತ್ತೆ. ಇದು ನಾಟಕದಲ್ಲಿ ಮೊದಲಿಲ್ಲ. ಆದರೆ ಈಗ ಈ ಫಾರ್ಸ್ಗೆ ಇಂಥದ್ದಕ್ಕೆಲ್ಲ, ಯಾಕಂದರೆ ಫಾರ್ಸ್ನಲ್ಲಿ ಮೂವ್ಮೆಂಟ್ ತುಂಬ ಇರುತ್ತೆ, ಆಗ ಚೇಸಿಂಗ್ ಮ್ಯೂಸಿಕ್ನ ಒಂಥರ ಆ್ಯಕ್ಷನ್ ಮ್ಯೂಸಿಕ್ ಅಂತ ಕೂಡ ಹೇಳ್ಬೋದು. ಅದು ನಮ್ಮ ಯಕ್ಷಗಾನದಲ್ಲಿ ಕೂಡ ನಾನೀಗ ಹೊರಡ್ತೇನೆ ಅಂತ ಕೂಡ ಹೊರಡ್ತಾನಲ್ಲ, ಸುತ್ತಾಗ್ತಾನಲ್ಲ, ದಂಡ ದಂಡ ದಂಡ್ ದ ಢಂಗ್ ದ ಧನ್ ದಂದ್ ಅಂತ ಬರುತ್ತೆ. ಇದು ಒಂಥರ ಆ್ಯಕ್ಷನ್ಗೆ ಇರೋದು ಮ್ಯೂಸಿಕ್. ಬಟ್ ಇಲ್ಲಿ ಆ್ಯಕ್ಷನ್ಲಿ ಕೂಡ ಒಂದು ಥಿಯೇಟ್ರಿಕ್ಯಾಲಿಟಿ ಇದೆ. ಅದೇನೆಂದರೆ ಟೈಮ್, ಸ್ಪೇಸ್ ಮತ್ತು ಆ್ಯಕ್ಷನನ್ನು ಮೂರನ್ನು ಒಂದು ಸಾಂಕೇತಿಕವಾಗಿ ಹೇಳುವಂಥದ್ದು. ನಾನು ಈಗಲೇ ದ್ವಾರಕಿಗೆ ಹೊರಡ್ತೇನೆ ಅಂತ ಹಸನಪ್ಪನ ಹೊರಡ್ತಾನೆ. ಜಗದೋಳಿರುವ ಜಾಣರೆಲ್ಲ ಹಗರಣ ಮಾಡೋದ ಕಂಡು, ಜಗದೋಳಿರುವ ಜಾಣರೆಲ್ಲ ಹಗರಣ ಮಾಡೋದ ಕಂಡು, ಜಗದೋಳಿರುವ ಜಾಣರೆಲ್ಲ ಹಗರಣ ಮಾಡೋದ ಕಂಡು, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ ಓ ರಾಮ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ. ದೀನ ಗುಣವ ಮನದೋಳಿಟ್ಟು ತಾನು ವಿಷ ಪುಂಜನಾಗಿ, ದೀನ ಗುಣವ ಮನದೋಳಿಟ್ಟು ತಾನು ವಿಷ ಪುಂಜನಾಗಿ, ದೀನ ಗುಣವ ಮನದೋಳಿಟ್ಟು ತಾನು ವಿಷ ಪುಂಜನಾಗಿ, ಮೌನಿ ಪುರಂದರ ವಿಠಲನ್ನ ಧ್ಯಾನ ಮಾಡುವವನ ಕಂಡು, ಮೌನಿ ಪುರಂದರ ವಿಠಲನ ಧ್ಯಾನ ಮಾಡುವವನ ಕಂಡು, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ ಓ ರಾಮ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ ಓ ದೇವ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ ಓ ಸ್ವಾಮಿ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ ಓ ದೇವ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ ಓ ದೇವ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಹೌದು ಅಂತ. ಈಗ ನಾನು ಉದಾಹರಣೆ ಕೊಡೋದಾದರೆ, ಹಯವದನದಲ್ಲಿ ಮೊದಲನೇ ಹಾಡು ಗಣೇಶಂದು. ಅದು ಒಂದು ಒಂದು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಶಬ್ದಗಳನ್ನು ತುಂಡು ಮಾಡ್ತಾರೆ ಅಂತಿದೆ. ಅದೇ ಮೂಷಕ ವಾಹನ ಸರ್ಪಭೂಷ ವಂದಿಸು ಶ್ರೀ ಗಣೇಶ, ವಂದಿಸುವವು ಶ್ರೀ ಗಣೇಶ, ವಂದಿಪವು ಶ್ರೀ ಗಣೇಶ, ಗಣೇಶ ಗಣೇಶ ಅಣ್ಣೇಶ ನೇಷ ಶಾ 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 ಗಜವದನ ಹೇ. ಇಲ್ಲಿ ಶಾ ಶಾ ಅಂತ ಉಪಯೋಗಿಸಿದ್ದು ಒಂದು ರೀತಿಯಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಒಂಥರ ತಮಾಷೆ ಮಾಡೋಕ್ಕೂ ಆಗುತ್ತೆ. ಬಟ್ ಬೇಸಿಕಲಿ ಅರ್ಥನ ಮಾಡಿದ್ದಂದರೆ ಅಲ್ಲಿ ತಲೆಗಳು ಒಂದು ಕಡೆ, ಬಾಡಿ ಒಂದು ಕಡೆ, ಇಲ್ಲ ಬೇರೆ ಬೇರೆ ಕಡೆ ಆಗ್ಬಿಡುತ್ತೆ. ಯಾರ್ದು ಕೈ, ಯಾರ ತಲೆನ ಕಡಿತಿದೆ ಅಂತ ಹೇಳಬೇಕಾದ್ರೆ ಇದು ಒಂದ್ರೆ ಗಣಪತಿಯಲ್ಲಿ ಹೇಗೆ ಸಂಗೀತ ಕೂಡ ತುಂಡಾಗ್ಬೋದು ಎಂಬ ಒಂದು ಅರ್ಥ. ಅದು ಬಂದೇ ಇರಬೇಕು ಅಂತಿಲ್ಲ. ಅದು
ಅಷ್ಟು ಒಬ್ವಿಯಸ್ ಆಗಬಾರ್ದು, ಅದು ವಾಚಿಕವಾಗಬಾರ್ದು. ಅದು ಅಂದರೆ ಧ್ವನಿಯಲ್ಲಿ ಬರ್ತಲ್ಲ, ಯಾಕೆಂದರೆ ಫಸ್ಟು ವಾಚ್ಯವಾಗಬಾರ್ದು ಅಂತ ಹೇಳಿ. ಒಟ್ಟಿನಲ್ಲಿ ಇದು ರಂಗ ಸಂಗೀತ ಅಂದಾಗ ನಾನು ಟೋಟಲ್ ತಗೊಂಡಿದ್ದೀನಿ. ಆದರೆ ಇವತ್ತು ನಾನು ಏನು ಹೇಳ್ತೀನೋ ಬಹುಶಃ ನಾಳೆ ಬದಲಾಯಿಸಲೂಬಹುದು, ಬೇರೆ ರೀತಿಯಲ್ಲೂ ಯೋಚನೆ ಮಾಡ್ಬೋದು. ನಗೆಯು ಬರುತ್ತಿದೆ ಓ ನನಗೆ ನಗೆಯು ಬರುತ್ತಿದೆ, ಓ ರಾಮ ನಗೆಯು ಬರುತ್ತಿದೆ ಓ ನನಗೆ ನಗೆಯು ಬರುತ್ತಿದೆ, ಓ ದೇವ ನಗೆಯು ಬರುತ್ತಿದೆ ಓ ನನಗೆ ನಗೆಯು ಬರುತ್ತಿದೆ, ಓ ಸ್ವಾಮಿ ನಗೆಯು